ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಒಂದು ರಾಜ್ಯ ಸಮಾವೇಶವನ್ನು ದಿನಾಂಕ 24 ಜೂನ್ 2026ರಂದು ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ಸಮಾವೇಶಕ್ಕೆ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಡಿ ರವೀಂದ್ರನ್ರವರು ಭಾಗವಹಿಸಲಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಯು ಬಸವರಾಜ್ ಅವರು ಸಹ ಭಾಗವಹಿಸಲಿದ್ದಾರೆ. ನಮ್ಮಲ್ಲಿ ಪ್ರಮುಖವಾಗಿ 9.50% ಸಕ್ಕರೆ ಇಳುವರಿ ಆಧಾರದಲ್ಲಿ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು. ಜೊತೆಗೆ 2022 ಮತ್ತು 23ನೇ ಸಾಲಿನಲ್ಲಿ ಪ್ರತಿ ಟನ್ಗೆ 150 ರೂಪಾಯಿಯನ್ನು SAP ನಿಗದಿಪಡಿಸಿತ್ತು. ಅದರ ಜೊತೆಗೆ ನಿನ್ನೆ 25 ಮತ್ತು 26ನೇ ಸಾಲಿನಲ್ಲಿ 100 ರೂಪಾಯಿಯನ್ನು ಪ್ರತಿ ಟನ್ಗೆ ನಿಗದಿ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 50 ರೂಪಾಯಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಹಣ ಪಾವತಿ ಮಾಡಿದೆ. ಉಳಿದಂತೆ 50 ರೂಪಾಯಿ ತನ್ನ ಪಾಲಿನ ಹಣವನ್ನು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಇನ್ನೂ ಸಹ ಬಾಕಿಯನ್ನು ಕೊಡದೇನೆ ರೈತರನ್ನ ವಂಚಿಸುವಂತಹ ದೃಷ್ಟಿಯಲ್ಲಿ ಅವರು ಈ ವಿಳಂಬ ಮಾಡ್ತಾಯಿರ್ತಕ್ಕಂಥ ನೀತಿಯನ್ನು ಸಹ ನಾವು ಖಂಡಿಸ್ತೀವಿ. ಮತ್ತು ಶೀಘ್ರವಾಗಿ ಹಣ ಹಾಕಬೇಕು ಅಂತಕ್ಕಂಥ ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ಹಣ ಹಾಕಬೇಕಾಗಿರ್ತಕ್ಕಂಥದ್ರದ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಹೊರಬೇಕು. ಅವರು ಕೇಸ್ ಹಾಕಿದ್ರಿ ಅಂತಕ್ಕಂಥ ಕಾರಣವನ್ನೇ ಮುಂದಿಟ್ಕೊಂಡು ವಿಳಂಬ ಮಾಡ್ತಕ್ಕಂಥದ್ದಲ್ಲ. ತಮಿಳುನಾಡು ಮಾದರಿಯಲ್ಲೇನೇ ತಮಿಳುನಾಡಿನಲ್ಲಿ ಕಬ್ಬು ಸರಬರಾಜು ಮಾಡಿದಂತಹ ರೈತರಿಗೆ 14 ದಿನದೊಳಗಡೆ ಹಣ ಪಾವತಿಯನ್ನು ಸರ್ಕಾರನೇ ಮಾಡ್ತದೆ. ಆಡಳಿತ ಮಂಡಳಿಯವರು ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು 15% ಅವ್ರಿಗೆ ಬಡ್ಡಿ ಸಹಿತ ವಸೂಲಿ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಭೂಬಾಕಿ ಹೆಸರಿನಲ್ಲಿ ಅವ್ರನ್ನ ಮುಟ್ಕೊಳಾಕೊಳ್ತಕ್ಕಂಥ ಆಸ್ತಿಯನ್ನು ಮುಟ್ಕೊಳ್ತಕ್ಕಂಥ ಒಂದು ನಿಯಮವನ್ನು ತಮಿಳುನಾಡಿನಲ್ಲಿದೆ. ಅದೇ ರೀತಿ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ತೂಕ ಹಾಗೂ ಇಳುವರಿಯಲ್ಲಿ ನಡೀತಾ ಇರ್ತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅನ್ನೋದು. ಇಳುವರಿ ವಿಚಾರದಲ್ಲಂತೂ ತುಂಬ ದೊಡ್ಡ ರೀತಿಯಾದಂಥ ಮೋಸ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ 517 ಕಬ್ಬು ಏನಿದೆಯೋ ಅದನ್ನು VC ಫಾರಮ್ನಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಅಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬಿನ ತಳಿಯ ವಿಜ್ಞಾನಿಗಳು ಹೇಳ್ತಾರೆ 11ರಿಂದ 12% ಇಳುವರಿ ಬರ್ತದೆ ಅಂತೇಳಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ರೈತರಿಗೆ ಬಿತ್ತನೆ ಬೀಜವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಇಳುವರಿ ಕಡಿಮೆ ಬರ್ತದೆ ಅಂತೇಳಿ ವಂಚನೆ ಮಾಡ್ತಿರ್ತಕ್ಕಂತಹದ್ದೆಲ್ಲ ನೋಡ್ತಾ ಇದ್ದೀವಿ. ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಸಹ ಕಾರ್ಖಾನೆಯವರನ್ನೇ ಭರಿಸಬೇಕು. ಈಗ ಆಲ್ರೆಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದೇ ರೀತಿಯಾದಂಥ ಒಂದು ನಿಯಮ ಇದೆ. ಆ ನಿಯಮವನ್ನು ಸಹ ಇಲ್ಲಿಗೆ ಅನುಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಬ್ಬು ಬೆಳೆಗಾರರ ಸಂಘ ಆ ಥರದ ಒಂದು ಸಮಾವೇಶವನ್ನು ನಡೆಸಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಕಬ್ಬು ಬೆಳೆಗಾರರ ಸಂಘದ ಮುಖಂಡರುಗಳು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿ ಅದನ್ನು ಈ ಸಮಾವೇಶನ ಯಶಸ್ವಿಗೊಳ್ಳಬೇಕು. ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಭಿಗೆ ಮಣಿಬಾರದು ಸರ್ಕಾರಗಳು. ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ ಈ ಸರ್ಕಾರಗಳು ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಆಗಿರೋದ್ರಿಂದ ರೈತರ ಪರವಾದಂತಹ ನೀತಿಗಳನ್ನು ಜಾರಿಗೊಳಿಸ್ತಕ್ಕಂಥ ವಿಚಾರದಲ್ಲಿ ಅವರು ತುಂಬ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಆಡಳಿತ ಮಂಡಳಿಯ ಮುಲಾಜನ್ನು ನೋಡ್ದೇ ಜೊತೆಗೆ ಇದನ್ನು ಇವರು ರೈತರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು. ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಜೊತೆಗೆ ಹರಿಯಾಣ ಮತ್ತು ಪಂಜಾಬ್ನ ಮಾದರಿಯಲ್ಲೇನೇ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿದೆಯೋ ಆ ಸ್ಟೇಟ್ ಅಡ್ವೈಸರಿ ಪ್ರೈಸನ್ನು 900 ರೂಪಾಯಿಯನ್ನು ನಿಗದಿ ಮಾಡ್ತಾ ಇದೆ. ಅಲ್ಲಿ ಅದೇ ಮಾದರಿಯಲ್ಲೇನೇ ಕನಿಷ್ಠ ಕರ್ನಾಟಕದಲ್ಲಿ 500 ರೂಪಾಯಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಒಂದು ಆ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಒಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಸಕ್ಕರೆ ಕಾರ್ಖಾನೆಗಳೇನು ಸಾರ್ವಜನಿಕ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇನಿದೆಯೋ ಆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಉಳಿಸಬೇಕು. ಮತ್ತು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಆರೋಪ ಏನಿದೆಯೋ ಅದನ್ನು ಪಾರದರ್ಶಕವಾದಂಥ ನಿಟ್ಟಿನಲ್ಲಿ ಅಲ್ಲಿಯ ಆಡಳಿತ ಮಂಡಳಿ ಅದರ ಪಾರದರ್ಶಕವಾಗಿ ಜನತೆಗೆ ಉತ್ತರವನ್ನು ಕೊಡಬೇಕು, ರೈತರಿಗೆ ಉತ್ತರವನ್ನು ಕೊಡಬೇಕು, ಒಂದು ದಕ್ಷತೆಯಿಂದ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮೈಸೂರಿನಿಂದಾಗಲೇ ಮಂಡ್ಯ ಜಿಲ್ಲೆಗೆ ಒಂದು ಸಕ್ಕರೆ ನಾಡು ಎಂಬ ಹೆಸರು ಬಂದಿರತಕ್ಕಂತಹ ಒಂದು ಕೀರ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಮತ್ತೊಂದು ಏಷ್ಯಾ ಖಂಡದಲ್ಲೇ ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಿರ್ತಕ್ಕಂತಹ ಒಂದು ಆ ಕೀರ್ತಿ ನಮ್ಮ ಜಿಲ್ಲೆಗೆ ಸಲ್ತದೆ. ಯಾಕೆ ಅಂತೇಳಿದ್ರೆ ಈ ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂತಹ ಆ ಒಂದು ಜಿಲ್ಲೆಯವರೇ ನಾವು ಪ್ರಮುಖವಾಗಿ. ಇಂತಹ ಸಂದರ್ಭದಲ್ಲಿ ಹಿಂದೆ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಮುಖಾಂತರವಾಗಿ ವಿದ್ಯುತ್ತನ್ನು ಸರಬರಾಜು ಮಾಡ್ತಾಯಿದ್ರು. ತದನಂತರದಲ್ಲಿ KPCL ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡ್ತದೆ ಅದು. ಮತ್ತು KPTCಯಲ್ಲೂ ಉತ್ಪಾದನೆಯಾದಂತಹ ವಿದ್ಯುತ್ತನ್ನು ನಗರ ಪ್ರದೇಶದ ಸ್ಟೇಷನ್ಗಳ ತನಕ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ.
ಮತ್ತು ಆ ವಿದ್ಯುತ್ತನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ 5 ಎಸ್ಕಾಮ್ಗಳು ಮಾಡ್ತಾಯಿದೆ.